ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಹಿಂದೆ ದೇವತೆಗಳು ದಾನವರು ಸೇರಿ ಕ್ಷೀರಸಮುದ್ರವನ್ನು ಮಥನ ಮಾಡಿದರು. ಆವಾಗ ಅನೇಕ ವಸ್ತುಗಳು 14 ರತ್ನಗಳು ಕ್ಷೀರಸಮುದ್ರದಿಂದ ಉದ್ಭವಿಸಿದವು. ಆ 14 ರತ್ನಗಳ ಪೈಕಿ ಚಂದ್ರನೂ ಕೂಡ ಕ್ಷೀರಸಮುದ್ರದಿಂದ ಉದ್ಭವಿಸಿದ. ಹಾಗೆಯೇ ಚಂದ್ರನ ಜೊತೆಗೆ ವಿಷವೂ ಕೂಡ, ಹಾಲಾಹಲ ಎಂಬಂಥ ವಿಷವೂ ಕೂಡ ಕ್ಷೀರಸಮುದ್ರದಿಂದ ಉದ್ಭವಿಸಿತು. ಮಹರುದ್ರದೇವರು ಆ ಚಂದ್ರನನ್ನು ತಲೆ ಮೇಲೆ ಧರಿಸಿದರು. ಚಂದ್ರಶೇಖರ ಅಂತ ಪ್ರಸಿದ್ಧರಾದರು. ಆ ವಿಷವನ್ನು ತಾವು ಪಾನ ಮಾಡಿ ನೀಲಕಂಠ ಅಂತ ಪ್ರಖ್ಯಾತರಾದರು. ಅದನ್ನು ಕಂಠದ ಒಳಗಿಟ್ಟುಕೊಂಡ್ರು. ಆ ವಿಷವನ್ನು ಬೇರೆ ಯಾರಿಗೂ ಹಂಚಲಿಲ್ಲ, ಪ್ರದರ್ಶನ ಮಾಡಲಿಲ್ಲ. ಶ್ರೀಕಂಠರಾದರು, ವಿಷಕಂಠರಾದರು, ನೀಲಕಂಠರಾದರು. ಇದರಿಂದ ನಮಗೆ ಜಗತ್ತಿಗೆ ತಿಳಿಯುವಂಥ ಸಂದೇಶ ಏನು ಅಂತಂದರೆ, ಗುಣ ದೋಷ ಎರಡೂ ಕೂಡ ವ್ಯಕ್ತಿಯಲ್ಲಿ ಇದ್ದೇ ಇರ್ತದೆ. ಕೇವಲ ಗುಣ ಇರೋದಿಲ್ಲ, ಕೇವಲ ದೋಷವೂ ಇರೋದಿಲ್ಲ, ಎರಡೂ ಇರ್ತದೆ. ಆ ಎರಡರಲ್ಲಿ ಸಜ್ಜನರಾದವರು ಆ ಗುಣವನ್ನು ಗ್ರಹಿಸಿ ಅದನ್ನು ಎಲ್ರಿಗೂ ಕೂಡ ಪ್ರಸಾರ ಮಾಡಬೇಕು, ತಿಳಿಸಬೇಕು, ಪ್ರದರ್ಶನ ಮಾಡಬೇಕು. ವ್ಯಕ್ತಿಗಳಲ್ಲಿರ್ತಕ್ಕಂಥ ದೋಷವನ್ನು ತಮ್ಮೊಳಗೆ ತಾವು ಅದನ್ನು ಮುಚ್ಚಿಟ್ಟುಕೊಳ್ಬೇಕು. ಅದನ್ನು ಬಹಿರಂಗಪಡಿಸ್ತಾ ಹೋದರೆ ಜಗತ್ತು ನಡೆಯೋದಿಲ್ಲ. ಆದ್ದರಿಂದ ಪ್ರೇಕ್ಷಕರೇ, ಸಜ್ಜನರೇ, ಮನೆಯಲ್ಲಿ ಆಗಲಿ ಅಥವಾ ಶಾಲೆಯಲ್ಲಿ ಆಗಲಿ, ನಮ್ಮ ವ್ಯವಹಾರದಲ್ಲಾಗಲಿ ಅನೇಕ ಜನರ ಜೊತೆಗೆ ಸಂಪರ್ಕ ಬಂದಾಗ ಅವರಲ್ಲಿ ಗುಣ ದೋಷ ಎರಡನ್ನೂ ಕೂಡ ನೋಡ್ತೇವೆ ನಾವು. ಆ ಗುಣಾಂಶವನ್ನು ನಾವು ಗ್ರಹಿಸಿ ಅದನ್ನು ಎಲ್ರಿಗೂ ಶ್ಲಾಘನೆ ಮಾಡಬೇಕು, ತಿಳಿಸಬೇಕು. ದೋಷಾಂಶ ಏನಿದ್ದರೂ ಕೂಡ ಅದನ್ನು ನಮ್ಮೊಳಗೆ, ಹೊಟ್ಟೆ ಒಳಗೆ ಇಟ್ಟುಕೊಂಡು ಅದನ್ನು ಕ್ಷಮಿಸಬೇಕು. ಹಾಗಿದ್ದರೆ ಜಗತ್ತು, ನಮ್ಮ ವ್ಯವಹಾರ, ಮನೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿರ್ತದೆ. ಆ ರೀತಿ ನಡ್ಕೊಳ್ಬೇಕು ಅಂತನ್ನೋದೇ ಈ ಕಥೆಯ ಸಾರ ಸಂದೇಶವಾಗಿದೆ.